ಬೈಕ್ ಎಲ್ಲೈತೆ? ನಮ್ಮ ಪಕ್ಷದ 25ನೇ ವರ್ಷದ ರಜತ ಮಹೋತ್ಸವವನ್ನು ಈ ಕೆಂಪೇಗೌಡ ನಗರದ ಬಡಾವಣೆಯಲ್ಲಿ ರಂಗಸ್ವಾಮಿ ಮತ್ತು ಅವ್ರ ಸಂಗಡಿಗರು ಪಕ್ಷದ ಮೇಲೆ ಬಹಳ ಅಭಿಮಾನವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅವ್ರ ಸ್ವಂತ ಖರ್ಚಿನಲ್ಲಿ ಯಾರಿಂದನೂ ಕಲೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಈ ಶುಭ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಅವ್ರಿಗೆ ಸಲ್ಲಿಸ್ತೀನಿ. ಜೆ.ಬಿ. ಚುನಾವಣೆ ಇನ್ನೂ ನಿನ್ನೆ ಅಮೆಂಡ್ಮೆಂಟ್ ಬೇರೆ ಆಗಿದೆ, ಹೊಸದಾಗಿ ಬಡಾವಣೆಗಳು ಸೇರಿಸ್ಬೇಕು ಅಂತ. ಇನ್ನೂ ಕೆಟಗಿರಿ ಅನೌನ್ಸ್ ಆಗಿಲ್ಲ. ಕೆಟಗಿರಿ ಅನೌನ್ಸ್ ಆದಮೇಲೆ ಮುಂದಿನ ರೂಪರೇಷೆಗಳನ್ನು ಸಿದ್ಧಪಡಿಸ್ತೀನಿ. 25 ವರ್ಷದ ಹಿಂದೆ ಸ್ಥಾಪನೆ ಮಾಡಿದಂಥ JDS ಜಾತ್ಯತೀತ ಜನತಾದಳ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಅದನ್ನ ಮುಗಿಸಕ್ಕೆ ಪುಣ್ಯಾತ್ಮರು ವಿರೋಧ ಪಕ್ಷದವರೆಲ್ಲ ನಮ್ಮ ಪಕ್ಷದಲ್ಲೇ ಇದ್ಕೊಂಡು ದೇವೇಗೌಡರ ಜೊತೆಲೇ ಇದ್ಕೊಂಡು ಈ ಪಕ್ಷನ ಮುಗಿಸ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದು ಇತಿಹಾಸ ನೀವೆಲ್ಲ ಕಂಡಿದ್ದೀರಿ. ಭಾಳ ಹಿರಿಯರೆಲ್ಲ ಇದ್ದೀರಿ, ನೀವೆಲ್ಲ ಭಾಳ ಹತ್ತಿರದಿಂದ ಕಂಡಿದ್ದೀರಿ. ಆದರೆ ಯಾರೇ ಮುಗಿಸಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಪಕ್ಷ ಇಲ್ಲ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಈ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕಾರ್ಯಕರ್ತರಿಂದ ಉಳಿದಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದೆ ಅಂದರೆ ಅದು JDS ಪಕ್ಷ ಅಂತೇಳಿ ನಾವೆಲ್ಲ ಅರ್ಥ ಮಾಡ್ಕೊಂಡು, ಇದಕ್ಕೆ ಯಾರು ಬಡ್ಜೆಟ್ ಕೊಡಲಿಲ್ಲ, ಇದಕ್ಕೆ ಯಾರು ಚಂದ ಎತ್ತಿ ನೀವು ಕಾರ್ಯಕ್ರಮ ಮಾಡಿ ಅಂತೇಳಿ ಸರ್ಕಾರ ನಡೆಸುವಂಥವ್ರು ಯಾರು ಕೊಡಲಿಲ್ಲ. ಆದರೆ ಕಾರ್ಯಕರ್ತರು ಸ್ವಂತ ದುಡಿಮೆಯಲ್ಲಿ ಒಂದಷ್ಟು ಜೋಬಿಂದ ಖರ್ಚನ್ನು ಹಾಕಿ ನಾವು JDSನ ಕಾರ್ಯಕರ್ತರು ಈ ಬಾವುಟವನ್ನು ಧರಿಸುವಂತ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಕಾರ್ಯಕರ್ತರು ಅಂತ ಇವತ್ತು ನೀವು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಬೂತ್ ಮಟ್ಟದಲ್ಲಿ ಮಾಡೋದ್ರ ಮುಖೇನ ಪಕ್ಷದ ಪದಾಧಿಕಾರಿಗಳನ್ನ ಸನ್ಮಾನ್ಯ TN ಜಾವರೇಗೌಡರು ನೇಮಕ ಮಾಡೋದ್ರ ಮುಖೇನ ಬೂತ್ ಮಟ್ಟದಲ್ಲಿ ಬೂತ್ ಕಮಿಟಿಯನ್ನು, ವಾರ್ಡ್ ಕಮಿಟಿಯನ್ನು, ಹೋಬಳಿ ಮಟ್ಟದಲ್ಲಿ ಕಮಿಟಿಯನ್ನು, ತಾಲೂಕು ಮಟ್ಟದಲ್ಲಿ ಕಮಿಟಿಯನ್ನು, ಕ್ಷೇತ್ರದ ಮಟ್ಟದಲ್ಲಿ ಕಮಿಟಿಯನ್ನು ರಚನೆ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಪದಾಧಿಕಾರಿಗಳ ಸ್ಥಾನಮಾನಗಳನ್ನು ಹಂಚೋದ್ರ ಮುಖೇನ ನಮ್ಮ ಪಕ್ಷದ ಶಕ್ತಿಯನ್ನು ಹೆಚ್ಚಿಸಿ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರು ನಾವು ದೂರವಾಣಿ ಕರೆ ಮಾಡಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಇವತ್ತಿನ ಪರಿಸ್ಥಿತಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿ ಯಾವುದೇ ಒಂದು ಸಭೆ ಸಮಾರಂಭ ಇದ್ದರೂ ನಾನು ಜಾವರೇಗೌಡರಲ್ಲಿ ಮನವಿಯನ್ನು ಮಾಡ್ತೇನೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಸ್ಗಳನ್ನ ಹಾಕಿ ಜನ ಕರೆಯುವಂಥ ಕಾರ್ಯಕ್ರಮವನ್ನು ದಯವಿಟ್ಟು ಮಾಡಬೇಡಿ. ನೀವು 4 ಬಾರಿ ಸೋತಿದ್ದೀರಿ, ನೊಂದಿದ್ದೀರಿ, ಬೆಂದಿದ್ದೀರಿ, ಹಣ, ಆಸ್ತಿ, ಆರೋಗ್ಯವನ್ನು ಕಳ್ಕೊಂಡಿದ್ದೀರಿ. ನಮ್ಮ ಕ್ಷೇತ್ರದ ಯಾವುದೇ ಒಂದು ಭಾಗದಲ್ಲಿ ಕಾರ್ಯಕ್ರಮ ನಡೆದ್ರು ಇಡೀ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಬಂದರೆ 5,000 ಜನ ಆಗ್ತಾರೆ. ಅಷ್ಟೇ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡಗಳನ್ನ ಇಟ್ಕೊಂಡು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋಣ. ಸಾರ್ವಜನಿಕರನ್ನ ಮತದಾರಗಳನ್ನ ಬಸ್ ಹಾಕಿ ಕರ್ಕೊಂಡೋಗಿ ಮಾಡೋಂಥದ್ರಿಂದ ತಾವು ಇನ್ನೂ ನಷ್ಟಕ್ಕೆ ಒಳಗಾಗ್ತೀರಿ. ಆಗ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳನ್ನ ಆಹ್ವಾನ ಮಾಡಿದಾಗ ಜಾವರೇಗೌಡರ ಕಚೇರಿಯಿಂದ ನಾವು ಗ್ರೂಪ್ ಮೂಲಕ ನನಗೆ ಮಾಹಿತಿ ಬಂದಿದೆ, ನಾನು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಹುರುಪು, ಹುಮ್ಮಸ್ಸು, ಅವ್ರಿಗೂ ಒಂದು ಪಕ್ಷದ ಮೇಲೆ ಅಭಿಮಾನ, ಪಕ್ಷದ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕು ಅನ್ನೋ ಒಂದು ಹುಮ್ಮಸ್ಸು ಬರ್ತದೆ. ಮುಂದಿನ ಬಾರಿ 2028ಕ್ಕೆ ಯಶವಂತಪುರ ಕ್ಷೇತ್ರದಲ್ಲಿ ಜಾವರೇಗೌಡರು ಶಾಸಕರಾಗಬೇಕು, JDS ಪಕ್ಷ ಒಂದು ಈ ಭಾಗದಲ್ಲಿ ಅಧಿಕಾರವನ್ನು ನೋಡಬೇಕು ಅನ್ನೋದು ಇವತ್ತು ಏನು ಈ ಒಂದು ಕೆಂಪೇಗೌಡ ನಗರದಿಂದ ಒಂದು ಹೋರಾಟ ಶುರುವಾಗಬೇಕಾಗಿದೆ, ಒಂದು ಜಯ ಶುರುವಾಗಬೇಕಾಗಿದೆ. ಅದೇ ರೀತಿ ಈ ಭಾಗದಲ್ಲಿ ಭಾಳಷ್ಟು ಜನ ನಮ್ಮ ಮಾಗಡಿ ತಾಲೂಕು, ಕುಣಿಗಲ್ ತಾಲೂಕಿನಲ್ಲಿದ್ದೀರ. ಭಾಳಷ್ಟು ಜನ ಯಾಕೆ ಅಂತಂದರೆ ಇವತ್ತು ಮಾಗಡಿ ಮಂಜಣ್ಣವ್ರು ಎಷ್ಟು ಸರಳತೆ ಇದೆ ಅಂತಂದರೆ ಅವ್ರು ಯಾವತ್ತೂ ಕೂಡ ಒಬ್ಬ ಶಾಸಕರಾಗಿದ್ದೀನಿ, ಒಬ್ಬ ಮಾಜಿ ಶಾಸಕರಾಗಿದ್ದೀನಿ ಅಂತ ಎಲ್ಲೂ ಕೂಡ ಭಾವಿಸ್ತಿಲ್ಲ. ನಾವು ಅವರ ಭಾವನೆನೇ ನೋಡ್ತಿಲ್ಲ. ಅಂಥ ಸರಳ ವ್ಯಕ್ತಿ. ದಯಮಾಡಿ ಮಾಗಡಿ ತಾಲೂಕಿನ ಈ ಭಾಗದ ಜನತೆಯಲ್ಲಿ ಕೈ ಮುಗಿ ಮನವಿ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಅವರು 2028ಕ್ಕೆ ಶಾಸಕರು ಒಂದೇ ಆಗಲ್ಲ, ಸಚಿವರು ಆಗ್ತಾರೆ. ಬರ್ದಿಟ್ಕೊಂಡು 100ಕ್ಕೆ 100 ಕೆಂಪೇಗೌಡ ನಗರದಲ್ಲಿ ನಾವು ಹೇಳ್ತಾ ಇದ್ದೀನಿ, 100ಕ್ಕೆ 100 2028ಕ್ಕೆ ಸಚಿವರಾಗಿ ಈ ರಾಜ್ಯವನ್ನು ಆಳ್ತಾರೆ ಅವರು. ನಾವು ಆಯ್ಕೆ ಮಾಡಿ ಕಳಿಸ್ತಾ ಇರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರುಗಳು ಸಹ ಪಕ್ಷಕ್ಕಾಗಿ ದುಡಿದು ನಮ್ಮೆಲ್ಲರ ಕಾರ್ಯಕರ್ತರು ನಮ್ಮ ಮತದಾರ ಬಂಧುಗಳಿಗಾಗಿ ದುಡಿಮೆನ ಮಾಡ್ತಾ ಇದ್ದಾರೆ. ದಯಮಾಡಿ
ತಾವೆಲ್ಲರೂ ಕುಮಾರಣ್ಣನವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಏನು ನಮ್ಮ ರಾಜ್ಯಕ್ಕೆ ಕೊಡುಗೆನ ಕೊಟ್ಟಿದ್ದಾರೆ, ಕಾವೇರಿ ನೀರಿಂದ ಇಡ್ಬೋದು, ಮತ್ತು ಬ್ರಿಡ್ಜ್ಗಳು, ರೋಡ್ಗಳು, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಅದರಿಂದ ದಯಮಾಡಿ ಇದನ್ನೆಲ್ಲ ತಾವು ಮನಗಂಡು ಮುಂದೆ ಬರ್ತಕ್ಕಂಥ BBMP ಚುನಾವಣೆ ಇರ್ಬೋದು, ಮತ್ತು 28ಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಆದಂಥ ಜವರೇಗೌಡರನ್ನ ಗೆಲ್ಲಿಸುವುದರ ಮುಖಾಂತರ ತಾವು ಎಲ್ಲರೂ ಮನೆಯಲ್ಲೂ ಸಹ ನಿಮ್ಮ ಕುಟುಂಬದವರಿಗೆ ಹೇಳ್ಕೊಂಡು JDS ಪಕ್ಷವನ್ನು ಬೆಂಬಲಿಸಿ ಮತ ಹಾಕುವುದರ ಮೂಲಕ ಕುಮಾರಣ್ಣನವರ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಾನು ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ JDS.